ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಶಿವಗಂಗಾ ಬಸವರಾಜ್ ಲಘು ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮ ಕ್ಷೇತ್ರಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಎಲ್ಲಿಯ ಚನ್ನಗಿರಿ, ಎಲ್ಲಿಯ ಬೆಂಗಳೂರು, ಗಾಂಜಾ ಕೇಸರಿ ಇವೆಲ್ಲ ಸಣ್ಣ ಪುಟ್ಟ ಘಟನೆ. ನಿಮ್ಮನೆ ಹೆಣ್ಣು ಮಗಳಿಗಾಗಿದ್ದರೆ ಗೊತ್ತಾಗ್ತಿತ್ತು, ಹಾಗಾಗದೇ ಇರಲಿ. ಬಟ್ ಹೇಳಿದ್ದು ಹಂಗೆ ಮಾತಾಡ್ತಾರೆ, ಉಡಾಫೆ ಮಾತುಗಳನ್ನ ಇವರು. ಇಂತಹ ಘಟನೆಗಳು ನಡೀತಾನೆ ಇರುತ್ತೆ ಬಿಡ್ರಿ. ಯಾವುದೇ ಸರ್ಕಾರ ಬರಲಿ ಸಣ್ಣ ಪುಟ್ಟ ಕ್ರೈಮ್ ನಡೆಯೋದು ಸಹಜ. ಸಣ್ಣ ಪುಟ್ಟ ಕ್ರೈಮ್ ಅಲ್ಲ. ಬೆಳಗ್ಗೆ ಈ ನ್ಯೂಸ್ ಶುರು ಆದಾಗಿಂದ 4 ಮರ್ಡರ್ ಕೇಸ್ ಆಯ್ತು. ಇವಾಗ ಸಣ್ಣ ಪುಟ್ಟ ಕ್ರೈಮ್ ಅಂತೆ. ಕ್ರೈಮ್ ಇಲ್ಲ ಅಂದರೆ ಪೊಲೀಸರು ಕೆಲಸ ಇರಲ್ಲ. ಹೌದೌದೌದು, ನಿಜ. ಈಗ ತಮಗೆಲ್ಲ ಗೊತ್ತಿದೆ, ನಮ್ಮಲ್ಲಿ 7 ಕೋಟಿ ಜನಸಂಖ್ಯೆ ಇದೆ. 7 ಕೋಟಿ ಜನಸಂಖ್ಯೆಯಲ್ಲಿ ನಮಗೆ ಅದು ಸರಿಯಾಗಿ ಸಮಾನವಾದ ಪೊಲೀಸರು ಇಷ್ಟು ಜನಕ್ಕೆ ಇಷ್ಟು ಪೊಲೀಸ್ ಅಂತ ಇದೆ. ಆ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಆಗಬೇಕು, ಇನ್ನೂ ಆಗಿಲ್ಲ. ಒಂದನೇದು. ಎರಡನೇದು, ಅದು ಯಾರೋ ಒಬ್ಬರು ಯಾವುದೋ ಗಾಂಜಾ ಕೇಸ್ ಏನಂತ ಓದಿದೆ ಪೇಪರ್ನಲ್ಲಿ. ಅಂಥವೆಲ್ಲ ಆಗ್ತದೆ ಸಣ್ಣ ಪುಟ್ಟ ಘಟನೆ. ಅದಕ್ಕೆ ಮಹತ್ವ ಕೊಡೋದು ಬೇಡ. ಅಂಥವ್ರಿದ್ರು ತನಿಖೆ ಮಾಡ್ತಾರೆ, ಅವ್ರಿಗೆ ಯಾರು ಪನಿಷ್ಮೆಂಟ್ ಮಾಡೇ ಮಾಡ್ತಾರೆ. ಈಗ ಯಾವುದೇ ಸರ್ಕಾರ ಬಂದ್ರೂ ಸಹಜ ಸಣ್ಣ ಪುಟ್ಟ ಒಂದು ಕ್ರೈಮ್ಸು ನಡೆಯೋದು ಸಹಜ. ಕ್ರೈಮ್ ಇಲ್ಲ ಅಂದರೆ ಪೊಲೀಸರಿಗೆ ಅವಶ್ಯ ಕೆಲಸನೇ ಇರಲ್ಲ. ಸಣ್ಣ ಪುಟ್ಟ ಕ್ರೈಮ್ ಆಗಿರ್ತವೆ, ಆಗಿಲ್ಲ ಅಂತಲ್ಲ, ನಡೆದಿದೆ. ಅದನ್ನ ಏನು ಮಾಡ್ಬೇಕು, ಅವ್ರಿಗೆ ಪನಿಷ್ಮೆಂಟ್ ಮಾಡ್ತಾರೆ.